ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಲವಣ ತೈಲಂ ಬಗ್ಗೆ. ಲವಣ ತೈಲಂ ಅಂದ್ರೆ ಏನು, ಅದರೊಳಗ ಇಂಗ್ರೀಡಿಯೆಂಟ್ಸ್ ಕೀ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತಾವೆ, ಘಟಕ ದ್ರವ್ಯ ಏನೇನು ಇರ್ತಾವೆ, ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಡ್ತಾರ, ಈ ತೈಲಂ ಯೂಸ್ ಮಾಡೋದ್ರಿಂದ ನಿಮಗೆ ಏನು ಲಾಭ ಆಗುತ್ತೆ, ಯಾವ ರೀತಿ ನೀವು ಈ ಆಯಿಲ್ ಯೂಸ್ ಮಾಡ್ಕೋಬಹುದು, ಮತ್ತು ಎಷ್ಟು ದಿನ ಇದನ್ನ ನೀವು ಯೂಸ್ ಮಾಡ್ಕೋಬಹುದು, ಇದನ್ನ ಹಚ್ಕೊಂಡ್ರೆ ನಿಮ್ಗೆ ಏನಾರ ಸೈಡ್ ಎಫೆಕ್ಟ್ ಆಗುತ್ತಾ ಇಲ್ಲ, ಇದ್ರ ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಲವಣ ತೈಲಂ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ರೀ. ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂದ್ರೆ ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತ ಗ್ರಂಥ ಟೆಕ್ಸ್ಟ್ ಬುಕ್ಸ್ ನಾಗ ಉಲ್ಲೇಖ ಸಿಗಂಗಿಲ್ಲ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಪರ್ಟಿಕ್ಯುಲರ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಇಲ್ಲ, ಆಯುರ್ವೇದಿಕ್ ಜಡಿಬುಟಿಗಳನ್ನು ಉಪಯೋಗ ಮಾಡಿ ತಮ್ಮದೇ ಒಂದು ಹೊಸ ಫಾರ್ಮುಲೇಷನ್ ಕಂಡು ಹಿಡಿದಿರ್ತಾರ್ರಿ. ಅದರದ್ದು ಟೆಸ್ಟಿಂಗ್ ಮಾಡಿಸ್ತಾರ, ಅದರ ಅಪ್ರೂವಲ್ ತಗೊಂತಾರ, ಅವ್ರ ಕಡೆ ಇದರದ್ದು ಮಾಲೀಕಾನ ಹಕ್ಕಿರ್ತೈತಿ. ಅದ್ರ ಸಂಬಂಧ ಇದಕ್ಕೆ ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂತ ಕರೀಲಾಗ್ತೈತಿ. ಮತ್ತು ಲವಣ ತೈಲಂ ಪ್ರಮುಖ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ದು ಒಬೇಸಿಟಿ, ನಿಮ್ಮ ಮೈಯಾಗ ಬಹಳ ನೀವು ದಪ್ಪದಿರಂದ್ರ, ಇಲ್ಲ ಹೊಟ್ಯಾಗ ಬಹಳ ಜಾಸ್ತಿ ನಿಮ್ದು ಫ್ಯಾಟ್ ಡಿಪೋಸಿಷನ್ ಆಗೈತಂದ್ರ, ಹೊಟ್ಟಿ ಬಹಳ ಜಾಸ್ತಿ ಹೊರಗೆ ಬಂದೈತಂದ್ರ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಈ ಆಯಿಲ್ ಅನ್ನು, ಈ ತೈಲಂ ಅನ್ನು ಉಪಯೋಗ ಮಾಡ್ಲಾಗ್ತೈತ್ರಿ. ಲವಣ ತೈಲ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಥೆರಪೀಸ್, ತ್ರಿಶೂರ್, ಕೇರಳದವ್ರಿ. ಇದ್ರದ್ದು ಇಂಗ್ರೀಡಿಯೆಂಟ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ಪ್ರತಿ 100 ml ಪ್ಯಾಕ್ ಏನಿರ್ತೈತಿ ಅದ್ರೊಳಗ ರಾಕ್ ಸಾಲ್ಟ್, ಕಾಲ ನಮಕ್ 10 ಗ್ರಾಮ್ ಇರ್ತೈತಿ, ಟರ್ಮರಿಕ್ ಹಲ್ದಿ ಅರ್ಶನ 2 ಗ್ರಾಮ್, ಜಿಂಜರ್ ಶುಂಠಿ 2 ಗ್ರಾಮ್, ಮತ್ತು ಇದ್ರೊಳಗ 4 ವೆರೈಟೀಸ್ ಫೈಕಸ್ ತೈಲಂ ಇರ್ತೈತ್ರಿ. ಒಂದನೇದ್ದು ಫೈಕಸ್ ರೆಸಿಮೋಸಾ 2 ಗ್ರಾಮ್, ಗುಲರ್ ಉದುಂಬರ್ ಅಂತಾರ್ರಿ. ಎರಡನೇದ್ದು ಫೈಕಸ್ ಮೈಕ್ರೋಕಾರ್ಪಾ 2 ಗ್ರಾಮ್ಸ್, ಚೀನಿ ಬರ್ಗದ್ ಅಂತಾರ. ಮೂರನೇದ್ದು ಫೈಕಸ್ ರಿಲಿಜಿಯೋಸ 2 ಗ್ರಾಮ್, ಪೀಪಲ್ ಅಂತಾರ. ನಾಲ್ಕನೇದ್ದು ಫೈಕಸ್ ಬೆಲ್ಗ್ಯಾನ್ ಲೆನ್ಸಿಸ್ 2 ಗ್ರಾಮ್, ಬರ್ಗದ್ಕ ಅಂಜೀರ್ ಅಂತಾರ್ರಿ. ಮತ್ತೆ ಇದ್ರೊಳಗ ಟ್ರ್ಯಾಕಿಸ್ಪರ್ಮಮ್ ರಾಕ್ಸ್ ಬರ್ಗ್ ಹಯಾನಮ್ 2 ಗ್ರಾಮ್ಸ್, ಅಜ್ಮೋದ ಅಂತಾರ. ಡಾಲಿಕೋಸ್ ಬೆಫ್ಲೋಟಸ್ 2 ಗ್ರಾಮ್, ಸೆಟಾರಿಯಾ ಇಟಾಲಿಕಾ 2 ಗ್ರಾಮ್, ಅದಕ್ಕೆ ಕಂಗನಿ ಠಾಂಗುನ್ ಅಂತಾನು ಕರೀತಾರ್ರಿ. ಮತ್ತು ಇದ್ರೊಳಗ ಆಕಲ್ಟಸ್ ಕ್ಯಾಲಮಸ್ 2 ಗ್ರಾಮ್, ಅದಕ್ಕೆ ವಚ್ ಇಲ್ಲ ಬಚ್ ಅಂತ ಕರೀತಾರ. ಸೊ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ನ ಸೇರಿ ಈ ತೈಲಂ ಅನ್ನು ತಯಾರು ಮಾಡ್ಲಾಗ್ತೈತ್ರಿ. ಈಗ ಯಾವ ಕಂಡೀಷನ್ ಇದನ್ನ ನಿಮ್ ಡಾಕ್ಟರ್ ಬರ್ದು ಕೊಡ್ತಾರ ಅಂದ್ರೆ ನೋಡ್ರಿ, ನಿಮ್ಮ ಅಬ್ಡಾಮಿನ್ ಹೊಟ್ಟಿ ಏನಿದೆ ಅದ್ರದ್ದು ಒಟ್ಟ ಶೇಪ್ ಬರಾಬರಿ ಇಲ್ಲ ಅಂದ್ರೆ ಅದು ರೀಶೇಪಿಂಗ್ ಕೊಟ್ಟಿರ್ತಾರ, ಇಲ್ಲ ನಿಮ್ ಬಾಡಿ ಫಿಗರ್ ಸರಿ ಇಲ್ಲ ಅಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ ಬರ್ದು ಕೊಟ್ಟಿರ್ತಾರ, ಇಲ್ಲ ನಿಮ್ ಹೊಟ್ಟಿ ಒಳಗ ಬಹಳ ಜಾಸ್ತಿ ಫ್ಯಾಟ್ ಡಿಪೋಸಿಷನ್ ಆಗಿದೆ, ಬಹಳ ಜಾಸ್ತಿ ಹೊಟ್ಟಿ ಉಬ್ಬಿ ಬಿಟ್ಟಿದೆ, ಹೊರಗಡೆ ಬಹಳ ಜಾಸ್ತಿ ಬಂದಿದೆ ಅಂದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಬರ್ದು ಕೊಟ್ಟಿರ್ತಾರ. ನಿಮ್ ನಡದ್ ಸೈಜ್ ಬಹಳ ಜಾಸ್ತಿ ದೊಡ್ಡದಾಗ್ತಾ ಹೋಗ್ತಾ ಇದೆ ಅಂದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಬರ್ದು ಕೊಟ್ಟಿರ್ತಾರ. ಇಲ್ಲ ನಿಮ್ ಹಿಪ್ ರೀಜನ್ ಕುಂಡಿ ಭಾಗ ಬಹಳ ಜಾಸ್ತಿ ಬೆಳ್ಕೊಂತ ಹೋಗ್ತಾ ಇದೆ ಅಂದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಶೇಪಿಗೆ ತರಲಿಕ್ಕೆ ಅದನ್ನ ಬರ್ದು ಕೊಟ್ಟಿರ್ತಾರ. ಈ ಎಣ್ಣೆ ಏನ್ ಮಾಡ್ತಪ್ಪ ಅಂದ್ರ, ಎಲ್ಲಿ ನೀವು ಇದನ್ನ ಹಚ್ಕೊಂತೀರ ಅಲ್ಲಿ ರಕ್ತ ಸಂಚಾರವನ್ನು ಹೆಚ್ಚಿಗೆ ಮಾಡ್ಲಿ, ಅದನ್ನ ಒಳ್ಳೆ ರೀಶೇಪ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ಈಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಈ ಎಣ್ಣೆಯನ್ನು, ಈ ಆಯಿಲ್ ಅನ್ನು ಯಾವ ರೀತಿ ನೀವು ಯೂಸ್ ಮಾಡ್ಬೋದಪ್ಪ ಅಂದ್ರ, ಇಲ್ಲಿ ನಾನು ನೋಡ್ರಿ ಹೊಟ್ಟೆ ಮೇಲೆ ಹೆಂಗೆ ಇದನ್ನ ನೀವು ಹಚ್ಕೋಬಹುದು ಅಂತ ಹೇಳ್ಕೊಡ್ತೀನಿ. 5 10 ml ನೀವು ಏನಿದೆ ಆಯಿಲ್ ಇದನ್ನ ಒಂದು ಬಟ್ಟಲ್ನಾಗಾರ ತೋರಿ, ಇಲ್ಲ 5 ml ಮಟ್ಟ ಎಣ್ಣೆ ನಿಮ್ ಕೈಯಾಗ ಹಾಕೋರಿ. ಹಾಕೊಂಡಾದ್ಮೇಲೆ ಅದನ್ನ ಹೊಟ್ಟಿ ಭಾಗ ಮೇಲೆ ಹಚ್ಕೋರಿ. ಹಚ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕು, ತಳಗಡೆ ಇಂತರ ಮೇಲ್ಗಡೆ ಭಾಗದಾಗ ತಳಗಿಂತರ ಮೇಲೆ ಮಸಾಜ್ ಮಾಡ್ಕೊಂತ ಹೋಗ್ರಿ. ಅದಾದ್ಮೇಲೆ ನಿಮ್ದು ಹೊಕ್ಕಳ ಏನೈತೆ ನೋಡ್ರಿ, ಹೊಕ್ಕಳು ಸುತ್ತಾರದ ಸರ್ಕ್ಯುಲರ್ ಮೋಷನ್ನಾಗ ಅಲ್ಲಿ ಮಸಾಜ್ ಮಾಡ್ಕೋರಿ. ಅದಾದ್ಮೇಲೆ ನಿಮ್ ಹೊಕ್ಕಳಿಂತ್ರ ಎಡಗಡೆ ಯಂತ್ರ ಬಲಗಡೆ, ಬಲಗಡೆ ಯಂತ್ರ ಎಡಗಡೆ ಕೆಲವು 5 ನಿಮಿಷ ಮಟ್ಟ ಮಸಾಜ್ ಮಾಡ್ಕೋಬೇಕ್ರಿ ಚಂದಗ. ಇಲ್ಲ ಹೊಟ್ಟಿ ಮೇಲೆ ಬಹಳ ಜಾಸ್ತಿ ಫ್ಯಾಟ್ ಡಿಪೋಸಿಷನ್ ಆಗೈತಪ್ಪ ಅಂದ್ರ ಅಂತ ಕಂಡೀಷನ್ ನಾನು ನಿಮ್ಗೆ ಇನ್ಯಾಗ ಮಸಾಜ್ ಮಾಡ್ಕೋರಿ ಅಂತ ಹೇಳಿ ನೋಡ್ರಿ. ಆ ರೀತಿ ಎಲ್ಲ ಮಸಾಜ್ ಮಾಡಾದ್ಮೇಲೆ 2 ಚಮಚೆ ತ್ರಿಫಳ ಚೂರ್ಣ ತೋರಿ, ಅದರ ಸ್ವಲ್ಪ ಉಗುರು ಬೆಚ್ಚ ನೀರು ಮಿಕ್ಸ್ ಮಾಡ್ಕೊಂಡು ಅದನ್ನ ಒಂದು ಪೇಸ್ಟ್ ತರ ಮಾಡ್ಕೊರಿ. ಆ ಪೇಸ್ಟ್ ತಗೊಂಡು ನಿಮ್ ಹೊಟ್ಟಿ ಮೇಲೆ ಚಂದಾಗ ಹಚ್ಕೊಂಡು ಅಪ್ಲೈ ಮಾಡ್ಕೊಂಡು ಒಂದು 15 20 ನಿಮಿಷ ಬಿಟ್ಬಿಡ್ರಿ. ಬಿಟ್ಟಾದ್ಮೇಲೆ ನೀವು ಜಳಕನಾರ ಮಾಡ್ರಿ, ಇಲ್ಲ ಹೊಟ್ಟಿ ಚಂದಾಗ ನೀರಲ್ಲಿ ಅಂತಾರ, ಉಗುರು ಬೆಚ್ಚ ನೀರ್ ಅಂತಾರ ತಕೋರಿ. ಸೊ ಅದನ್ನ ಮಾಡಿ ಚಂದಾಗ ತೊಳ್ಕೊಂಡ್ಬಿಡ್ರಿ. ಸೊ ನೀವು ಈ ಎಣ್ಣೆ ಏನೈತೆ ನೋಡ್ರಿ, ದಿನಕ್ಕೆ 1 ಹೊತ್ತು ತರ ಅಪ್ಲೈ ಮಾಡ್ಕೋಬಹುದು, ಇಲ್ಲ 2 ಹೊತ್ತು ಕೂಡ ಅಪ್ಲೈ ಮಾಡ್ಕೋಬಹುದು. ಎಷ್ಟು ದಿನದ ಮಟ್ಟ ಈ ಎಣ್ಣೆ ನೀವು ಯೂಸ್ ಮಾಡ್ಬೇಕಪ್ಪ ಅಂದ್ರೆ ನೋಡ್ರಿ, ನಿಮ್ಗೆ ಎಲ್ಲಿ ಮಟ್ಟ ಚಲೋ ಪರಿಣಾಮ ಸಿಗಂಗಿಲ್ಲ ಅಲ್ಲಿ ಮಟ್ಟ ನೀವು ಇದನ್ನ ಉಪಯೋಗ ಮಾಡಬಹುದು. ಇಲ್ಲೇ ನೀವು ಗಮನ ಕೊಡ್ಬೇಕಂತ ವಿಷಯ ಯಾವ್ದಪ್ಪ ಅಂದ್ರ, ಈ ತೈಲವನ್ನು ನೀವು ಏನಾರ ಉಪಯೋಗ ಮಾಡಾಕ್ ಹೊಂತೀರಂದ್ರ ಇದ್ರ ಜೊತೆಗೆ ನೀವು ಒಳ್ಳೆ ಡೈಟ್, ಒಳ್ಳೆ ಆಹಾರ ಸೇವನೆ ಮಾಡ್ಬೇಕಾಗ್ತೈತ್ರಿ. ಏನ್ ಬೇಕು ಅದನ್ನ ತಿನ್ನೋದು ಬಿಡ್ಬೇಕಾಗ್ತೈತ್ರಿ.
ಒಳ್ಳೆ ಆಹಾರವನ್ನು ಸೇವನೆ ಮಾಡಬೇಕು ಮತ್ತು ಅದರ ಜೊತೆಗೆ ನೀವು ಡೈಲಿ ಹೊಟ್ಟೆ ಎಕ್ಸಸೈಸ್ ಮಾಡ್ಬೇಕಾಗ್ತೈತ್ರಿ. 15-20 ನಿಮಿಷ ಬರೀ ಎಣ್ಣೆ ಹಚ್ಕೊಂಡು ಎಲ್ಲ ಹೋಗ್ತೈತೆ ಅನ್ನೋದು ಆ ರೀತಿ ಏನೂ ಆಗಂಗಿಲ್ರಿ. ಅದು ನಿಮ್ಮ ತಪ್ಪು ಕಲ್ಪನೆ. ಈ ಎಣ್ಣೆ ಹಚ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಎಕ್ಸಸೈಸು ಡೈಟಿಂಗ್ ಎಲ್ಲ ಮಾಡಿದ್ರೆ ನಿಮ್ಗೆ ಬಹಳ ಒಳ್ಳೆ ರಿಸಲ್ಟ್ ಸಿಗ್ತೈತ್ರಿ. ಸೊ ಈಗ ಮಾತಾಡೋಣ, ಈ ಎಣ್ಣೆದು ನೀವು ಹಚ್ಕೊಳ ಅಂತೀರಿ ಅಂದ್ರೆ ಏನಾರ ಸೈಡ್ ಎಫೆಕ್ಟ್ ಆಗುತ್ತಾ? ಸೊ ನೋಡ್ರಿ, ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ, ಅದಕ್ಕೆ ನೋ ಸೈಡ್ ಎಫೆಕ್ಟ್ಸ್. ಈಗ ಇದ್ರ ಮೂಲ್ಯದ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ಇದು ನಿಮ್ಗೆ 350 ರೂಪಾಯಿ, 350 ರುಪೀಸ್ನಾಗ 100 ml ಪ್ಯಾಕ್ ಬರ್ತೈತ್ರಿ. 100 ml ಲವಣ ತೈಲಮದ್ದು ಪ್ಯಾಕ್ ಬರ್ತೈತಿ. ಇದ್ರ ಅವೈಲೇಬಿಲಿಟಿ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದಂತಹ ಪ್ರಿಸ್ಕ್ರಿಪ್ಷನ್ ಚೀಟಿ ಇತ್ತಂದ್ರ ಇದನ್ನ ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಆಯುರ್ವೇದಿಕ್ ಫಾರ್ಮಸಿ ಇದ್ದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಲವಣ ತೈಲಂ ಬಗ್ಗೆ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದ್ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಕೆಂಪನ್ ಬಟನ್ ಕಾಣುವಂತ ನೋಡ್ರಿ, ಅದನ್ನ ಪ್ರೆಸ್ ಮಾಡ್ಬಿಡ್ರಿ. ಅದನ್ನ ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ನೋಡಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ಹೇಳ್ದಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲಾರು ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ನಾನು ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.